ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋಭೀಷ್ಟದಃ ಸತಾಂ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಮನ್ಮಧ್ವಮಹಾಚಾರ್ಯ ಪದಪದ್ಮೈಕಸದ್ಮನಾಂ ಅಣೂನಾಂ ಮಹತಾಂಚಾಪಿ ಭವತಾತ್ ಕರುಣಾಮಯಿ. ಹರಿ ಓಂ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾತ್ ಗುಣೋದ್ಯನ್ಮಣಿಃ. ಭಕ್ತಿಸುಧಾ ಜ್ಞಾನವಾಹಿನಿಯಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಾದಿರಾಜ ಗುರುಸಾರ್ವಭೌಮರ ರುಕ್ಮಿಣೀಶ್ ವಿಜಯ ಎಂಬುವ ಮಂಗಲಕರವಾಗಿರುವ ಶಾಸ್ತ್ರ ಕಾವ್ಯದ ಚಿಂತನೆ ಹಿಂದಿನ ಕೆಲವು ಸಂಚಿಕೆಗಳಿಂದ ನಡೆದು ಬಂದಿದೆ. ಇಲ್ಲಿ ಹಿಂದೆ ಶ್ರೀ ಕೃಷ್ಣಾವತಾರದ ಚಿಂತನೆಯನ್ನು ಮಾಡ್ತಾ, ಕೃಷ್ಣ ಅವತರಿಸಿದ್ದೇ ಹೊರತಾಗಿ ಹುಟ್ಟಿದ್ದಲ್ಲ, ಅವನು ಪ್ರಕಟನಾಗುವಾಗಲೇ ಕೈಯಲ್ಲಿ ಚಕ್ರ ಶಂಖ ಗದಾ ಪದ್ಮ ಇವುಗಳನ್ನೆಲ್ಲವನ್ನೂ ಕೂಡ ಧರಿಸಿಕೊಂಡು ಬಂದಿದ್ದಾನೆ. 16 ವರ್ಷದ ತರುಣನಾಗಿ ಕಿರೀಟ ವನಮಾಲಾ ವಿಭೂಷಿತನಾಗಿ ದೇವಕಿ ವಸುದೇವರಿಗೆ ಅನುಗ್ರಹವನ್ನು ಮಾಡುತ್ತಾ ಪ್ರಕಟನಾಗಿದ್ದಾನೆ ಅನ್ನೋ ವಿಷಯವನ್ನು ಕಂಡಿದ್ದೇವೆ. ಅದರ ಮೇಲೊಂದು ಜಿಜ್ಞಾಸೆ. ಹೌದು, ಇವನು 16 ವರ್ಷದ ತರುಣ, ಯುವಕನೇ ಆಗಿದ್ದಾನೆ. ಅವನು ಎಲ್ಲ ಆಭರಣಗಳನ್ನು ಹೊತ್ತವನು. ಇಂಥವನು ದೇವಕಿಯ ಗರ್ಭವನ್ನು ಹೇಗೆ ಪ್ರವೇಶ ಮಾಡಿದ? ಉಳಿದ ಜೀವರು ನಾವು ಹುಟ್ಟುವಾಗ ತಾಯಿಯ ಗರ್ಭವನ್ನು ಪ್ರವೇಶಿಸಿ ಶರೀರವನ್ನು ಪಡೆದುಕೊಂಡು, ಅಲ್ಲೇ ಶರೀರವನ್ನು ಪಡೆದುಕೊಂಡು ನಂತರದಲ್ಲಿ ಹೊರಬರುತ್ತೆ. ಅಲ್ಲಿ ಶರೀರ, ಕೈ, ಕಾಲು, ತಲೆ ಎಲ್ಲವೂ ಕೂಡ ಅಲ್ಲೇ ಮೂಡ್ತದೆ. ಗರ್ಭದಲ್ಲಿ ಮೂಡಿ ಅಂತಹ ಶರೀರವನ್ನು ಹೊತ್ತು ನಾವು ಹೊರಬರುತ್ತೇವೆ. ಅತ್ಯಂತ ಅಣುವಾದ ಜೀವ ಅವನು ವೀರ್ಯದ ಮುಖಾಂತರ ಪ್ರವೇಶ ಮಾಡುವಾಗ ದೊಡ್ಡ ಶರೀರ ಇಲ್ಲ. ಹೀಗಾಗಿ ಶರೀರದ ಒಳಗೆ ಪ್ರವೇಶ ಮಾಡೋದು, ಹೊರಬರೋದು ಬಹಳ ಸುಲಭ. ಇವನು ಪರಮಾತ್ಮ ಅಷ್ಟು ದೊಡ್ಡ ಆಕೃತಿಯನ್ನು ಹೊಂದಿದವನು, 16 ವರ್ಷದ ತರುಣ ಅಂತಾದರೆ ಅವನು ತಾಯಿಯ ಗರ್ಭದಲ್ಲಿ ಹೇಗಿದ್ದ? ಚಕ್ರ ಶಂಖ ಗದಾ ಪದ್ಮಗಳನ್ನು ಹಿಡಿದುಕೊಂಡು ಅವನು ತಾಯಿಯ ಗರ್ಭದಲ್ಲಿರೋದಕ್ಕೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿದರೆ, ಅದಕ್ಕೆ ವಾದಿರಾಜರಂತಾರೆ, ಇದು ಯಾರ ಬಗ್ಗೆ ಪ್ರಶ್ನೆ ಮಾಡ್ತಾ ಇರೋದು? ದೇವರ ಬಗ್ಗೆ ಪ್ರಶ್ನೆ ಮಾಡ್ತಾ ಇರೋದು. ಈಗ ಹುಟ್ಟಿದ್ದು ಯಾರು? ಅವತಾರ ಮಾಡ್ತಾ ಇರೋದು ಯಾರು? ದೇವರು. ದೇವರು ಹೇಗೆ ಬಂದಿದ್ದಾನೆ? ಚಕ್ರ ಶಂಖ ಗದಾ ಪದ್ಮಗಳನ್ನು ಹಿಡಿದುಕೊಂಡು 16 ವರ್ಷದ ತರುಣನಾಗಿ ಪ್ರಕಟನಾಗ್ತಾ ಇದ್ದಾನೆ. ಅವನಿಗೆ ಗರ್ಭವಾಸ ದುಃಖ ಇಲ್ಲ, ಮತ್ತೊಂದಿಲ್ಲ. ಅವನೇ ತನ್ನ ಇಚ್ಛೆಯಿಂದ ದೇವಕಿಯ ಶರೀರದ ಒಳಗೆ ಪ್ರವೇಶ ಮಾಡಿದ. ದೇವಕಿಯ ಶರೀರದಿಂದಲೇ ಪ್ರಕಟನಾದ. ಇಂತಹ ದೊಡ್ಡ ಆಕೃತಿಯ ದೇವರು ಅವನು ದೇವಕಿಯ ಶರೀರವನ್ನು ಹೇಗೆ ಪ್ರವೇಶಿಸಿದ, ಹೇಗೆ ಹೊರಬಂದ ಅಂತಂದರೆ, ಅಲ್ಲ, ಒಂದು ಸಣ್ಣ ಪಿಶಾಚ ಹೊಕ್ಕಿದ್ದನ್ನು ನೀವು ಅಂಗೀಕಾರ ಮಾಡ್ತೀರಿ. ಯಾವುದೋ ಒಂದು ಭೂತಾವೇಶ ಆಯಿತು ಅಂತ. ಭೂತ ಹೊಕ್ಕಿದೆ ಅಂದರೆ ಅದು ಹೇಗೆ ಹೊಕ್ಕಿದೆ? ಹೇಗೆ ಹೊಕ್ಕಿದೆ ಅದು ಅಂತ ನಿಮಗೆ ಪ್ರಶ್ನೆ ಬರ್ತದ? ಇಲ್ಲ, ಭೂತಕ್ಕೆ ಅಂತಹ ಒಂದು ಶಕ್ತಿ ಇದೆ. ಭೂತಕ್ಕೆ ಅಂತಹ ಒಂದು ಶಕ್ತಿ ಇದೆ. ಅದಕ್ಕೆ ವಾಯವೀಯ ಶರೀರ ಇದೆ. ವಾಯು ಪ್ರಧಾನವಾಗಿರುವಂತಹ ಪಂಚಭೂತಗಳಲ್ಲಿ ವಾಯು ಪ್ರಧಾನ. ನಮ್ಮ ಈ ಶರೀರದಲ್ಲಿ ಮಣ್ಣಿನ ಅಂಶ, ಪೃಥ್ವಿ ಪ್ರಧಾನ. ಆದ್ದರಿಂದಾಗಿ ಘನವಾಗಿರುವ ಈ ಶರೀರ ಹಾಗೆಲ್ಲೋ ಗೋಡೆ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ.
ಆದರೆ ವಾಯವೀಯ ಶರೀರವನ್ನು ಹೊಂದಿರುವಂತಹ ಭೂತ ಅದು ಶರೀರವನ್ನು ಪ್ರವೇಶ ಮಾಡುತ್ತೆ, ಮರವನ್ನು ಪ್ರವೇಶ ಮಾಡುತ್ತೆ, ಗೋಡೆ ಒಳಗೂ ಹೋಗಬಹುದು. ಯಾಕೆ? ವಾಯವೀಯ ಶರೀರ. ಆದ್ದರಿಂದ ಒಂದು ಭೂತಕ್ಕೆ ಆ ಸಾಮರ್ಥ್ಯವನ್ನು ಒಪ್ಪುವವರಿಗೆ ದೇವರು ಹಾಗೆ ಪ್ರವೇಶ ಮಾಡಿದಾನೆ ಅಂತ ಒಪ್ಪಲಿಕ್ಕೆ ಏನು ಸಮಸ್ಯೆ ಇದೆ ಅಂತ ಕೇಳ್ತಾರೆ ವಾದಿರಾಜರು. ಅಹೋ ಪಿಶಾಚ ಅಪಿ ದೇಹಿ ದೇಹೆ ಗತಾಗತಂ ಶಕ್ತಿಯುತ ಲಭಂತೆ ಅನಂತ ಶಕ್ತೇ ಪರಮಸ್ಯ ನ ಸ್ಯಾತ್ ಕುತೋ ಬಹಿರ್ನಿರ್ಗಮ ಏವ ತರ್ಹಿ. ಆ ಭೂತಕ್ಕೆ ಅಲ್ಪವಾದಂತಹ ಶಕ್ತಿ, ಅದಕ್ಕೆ ವಾಯವ್ಯ ಶರೀರ, ತಾನು ಎಲ್ಲಿ ಬಯಸ್ತದೋ ಅಲ್ಲಿ ಒಳಗಡೆ ಹೋಗ್ತದೆ, ಹೊರಬರುತ್ತದೆ. ಆದರೂ ಕೆಲವು ಸಮಸ್ಯೆಗಳು ಅದಕ್ಕಿದೆ, ಬೆಂಕಿ ಮೊದಲಾದಂಥದ್ದು ಅದೆಲ್ಲವೂ ಕೂಡ ಅದಕ್ಕೆ ಹಾನಿಕಾರಕ, ಅಂತಹ ಕಡೆಯಲ್ಲಿ ಅದು ಹೋಗೋದಿಲ್ಲ ಅಂತ. ಆದರೆ ಈಗ ಹೇಳ್ತಾ ಇರೋದು ಯಾರ ಬಗ್ಗೆ? ಇದು ದೇವರ ಬಗ್ಗೆ. ಅವನ ಶಕ್ತಿ ಅದು ಅನಂತ. ಪರಮಾತ್ಮನ ಸಾಮರ್ಥ್ಯವನ್ನು ನಾವು ಚಿಂತನೆ ಮಾಡಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ಪರಮಾತ್ಮ ತನ್ನ ಇಚ್ಛೆಯಿಂದ ಶರೀರದ ಒಳಗೆ ಪ್ರವೇಶ ಮಾಡಿದ, ಶರೀರದಿಂದ ಹೊರಬಂದ ಅಂತ ಹೇಳೋದಕ್ಕೆ ಏನು ಸಮಸ್ಯೆ ಇದೆ? ಹೀಗಾಗಿ ತನ್ನ ಇಚ್ಛೆಯಿಂದ ಅವನು ಹೊರಬಂದಿದ್ದಾನೆ. ಅದೇ ರೂಪದಿಂದ ತರುಣನಾಗಿ ಪ್ರಕಟನಾಗಿ ಆಗ್ತಾ ಇದ್ದಾನೆ, ಹೊರಬಂದಿದ್ದಾನೆ. ಏನೇ ಆಗಲಿ, ದೇವಕಿಯ ಶರೀರದಿಂದ ಹೊರಬಂದಿದ್ದಾನೆ ಅಂದರೆ ದೇವಕಿಯ ಮಗನಾದ. ಹೇಗೆ ಕೌಸಲ್ಯೆಯಿಂದ ಪ್ರಕಟನಾದ ಕೌಸಲ್ಯ ಪುತ್ರ, ಅದಿತಿಯಿಂದ ಪ್ರಕಟನಾದ ಅಲ್ಲಿ ಅದಿತಿ ಪುತ್ರನಾದ ವಾಮನನಾಗಿ, ಹಾಗೆ ಈಗ ಶ್ರೀಕೃಷ್ಣನಾಗಿ ದೇವಕಿಯಿಂದ ಪ್ರಕಟನಾಗಿದ್ದಾನೆ, ದೇವಕಿಯ ಮಗನಾಗಿದ್ದಾನೆ. ನಿಮಗೇನು ಸಮಸ್ಯೆ? ದೇವಕಿಯ ಮಗ ಅಂತ ಹೇಳಲಿಕ್ಕೆ ನಿಮಗೇನು ಸಮಸ್ಯೆ? ಅವನು ಯಾಕೆ ದೇವಕಿಯ ಮಗನಲ್ಲ ಅಂತ ಹೇಳ್ತಾ ಇದ್ದೀರಿ ಅಂತಂದರೆ, ಅದಕ್ಕೆ ವಾದಿರಾಜರಂತಾರೆ, ದೇವಕಿಯಿಂದ ಪ್ರಕಟನಾಗಿದ್ದಾನೆ ಅನ್ನೋದಕ್ಕೆ ದೇವಕಿಯ ಮಗ ಅಂತ ಹೇಳ್ತೀರಿ ಅಂತಾದರೆ, ಅವನು ಕಂಬದಿಂದ ಹಿಂದೆ ಪ್ರಕಟನಾಗಿದ್ದ, ಕಂಬದ ಮಗ ಅಂತ ಹೇಳಿಬಿಡಿ. ಸಮುದ್ರದಿಂದ ಪ್ರಕಟನಾಗಿದ್ದ, ಸಮುದ್ರದ ಮಗ ಅಂತ ಹೇಳಿ ಅದನ್ನು ಹೇಳ್ತೀರಾ? ಹೇಳೋದಿಲ್ಲ. ಯದಾ ನೃಸಿಂಹಾಕೃತಿರಾವಿರಾಸೀತ್ ಪದಾಹತಸ್ತಂಭವರಾಧಿ ಪೂರ್ವಂ ತದಾನು ಕಾಸ್ತ್ರೀ ಸುಷುವೆ ಮುಕುಂದಂ ಸಕಸ್ಯ ವೀರ್ಯಾದಜನಿಷ್ಠಕಾಯ. ನರಸಿಂಹನಾಗಿ ಪ್ರಕಟನಾದ, ಹೇಗೆ? ಕಂಬ ಒಡೆದು ಬರ್ತಾ ಇದ್ದ. ಇಲ್ಲಿ ಒಂದು ಸ್ವಾರಸ್ಯ ಇದೆ. ವಾದಿರಾಜರು ಈ ನರಸಿಂಹಾವತಾರವನ್ನು ಉಲ್ಲೇಖಿಸ್ತಾ, ನರಸಿಂಹನಾಗಿ ಕಂಬದಿಂದ ಬಂದಿದ್ದಾನೆ ಹೇಗೋ, ಅಲ್ಲಿ ಯಾವ ತಾಯಿಯೂ ಇರಲಿಲ್ಲ, ಯಾವ ತಂದೆಯೋ ಇರಲಿಲ್ಲ, ಹಾಗೆ ಇಲ್ಲಿ ಒಂದು ಪ್ರಕಟನಾಗೋದಕ್ಕೆ ಒಂದು ಅಧಿಷ್ಠಾನವನ್ನು ಅದನ್ನು ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ. ಅಲ್ಲಿ ಕಂಬ, ಇಲ್ಲಿ ಕೌಸಲ್ಯೆ, ಮತ್ತೊಂದು ಕಡೆಯಲ್ಲಿ ದೇವಕಿ, ಮತ್ತೊಂದು ಕಡೆಯಲ್ಲಿ ಅದಿತಿ, ಅಷ್ಟೇ. ಹೊರತಾಗಿ ಇವರು ಯಾರೂ ಕೂಡ ತಾಯಂದಿರಲ್ಲ, ಅವನನ್ನು ಪಡೆದವರಲ್ಲ. ಇದನ್ನು ಹೇಳುವಾಗ ವಾದಿರಾಜರು ನರಸಿಂಹಾವತಾರವನ್ನು ಉಲ್ಲೇಖಿಸ್ತಾರೆ. ನರಸಿಂಹಾವತಾರವನ್ನು ಉಲ್ಲೇಖಿಸ್ತಾ ಅಲ್ಲಿ ಭಾಗವತಕ್ಕೆ ಒಂದು ಸೂಕ್ಷ್ಮವಾದ ವ್ಯಾಖ್ಯಾನವನ್ನು ಕೂಡ ವಾದಿರಾಜರು ಮಾಡಿದ್ದಾರೆ. ನಾವು ಗಮನಿಸಬೇಕಾದ ಒಂದು ಅಂಶ, ವಾದಿರಾಜರು ಹಾಗೆ ಭಾಗವತಕ್ಕೆ ನೇರವಾಗಿ ವ್ಯಾಖ್ಯಾನ ರೂಪವಾಗಿರುವಂತಹ ಗ್ರಂಥವನ್ನು ರಚನೆ ಮಾಡಲಿಲ್ಲ. ಭಾಗವತದ ಸಂಗ್ರಹವನ್ನು ಮಾಡುವಂತಹ ಭಾಗವತ ಅನುಕ್ರಮಣಿಕಾ ಅಂತನ್ನೋ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಅದು ಬಿಟ್ಟು ಪ್ರತ್ಯೇಕವಾಗಿ ಭಾಗವತಕ್ಕೆ ವ್ಯಾಖ್ಯಾನ ಅಂತ ಮಾಡಲಿಲ್ಲ. ಆದರೆ ಸಾಕಷ್ಟು ಕಡೆಯಲ್ಲಿ ಭಾಗವತಕ್ಕೆ ವ್ಯಾಖ್ಯಾನವನ್ನು ವಾದಿರಾಜರು ಮಾಡಿದ್ದಾರೆ. ಅವರು ರಚನೆ ಮಾಡಿರುವ ಗ್ರಂಥಗಳು ಯುಕ್ತಿ ಮಲ್ಲಿಕ, ಹಾಗೆ ರುಕ್ಮಿಣೀಶ್ ವಿಜಯ, ಇನ್ನೂ ಅನೇಕ ಕೃತಿಗಳು, ಲಕ್ಷ್ಮೀ ಶೋಭಾನೆ, ಇಂತಹ ಅನೇಕ ಕೃತಿಗಳೇನಿವೆ ವಾದಿರಾಜರದ್ದು, ಅಲ್ಲಿ ಭಾಗವತದ ಸಂಬಂಧಿಸಿರುವಂತಹ ಕೆಲವು ಅಂಶಗಳನ್ನು ಸ್ವೀಕಾರ ಮಾಡಿ ಅಲ್ಲಿ ಅದರ ವ್ಯಾಖ್ಯಾನವನ್ನು ಮಾಡ್ತಾರೆ. ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ ಅಂತನ್ನೋ ಒಂದು ಭಾಗವತ ಶ್ಲೋಕ, ಅದನ್ನು ಸ್ವೀಕಾರ ಮಾಡಿ ವಾದಿರಾಜರು ಹೇಳ್ತಾರೆ, ಮೋಕ್ಷದಲ್ಲಿಯೂ ಕೂಡ ಜೀವ ಈಶ, ಅವನು ಈಶ, ಇವನು ಜೀವದಾಸ ಅಂತನೋ ಭಾವ ಇದೆ ಅನ್ನೋ ವಿಷಯವನ್ನು, ಜೀವರಲ್ಲಿರುವ ಭೇದವನ್ನು, ಜೀವರಿಗೂ ಪರಮಾತ್ಮನಿಗಿರುವ ಭೇದವನ್ನು ಆ ಭಾಗವತ ಶ್ಲೋಕವನ್ನು ಸ್ವೀಕಾರ ಮಾಡಿ ಅದನ್ನು ಸಮರ್ಥಿಸ್ತಾರೆ.
ಹಾಗೆ ಭಾಗವತದ ವ್ಯಾಖ್ಯಾನ ಯುಕ್ತಿ ಮಲ್ಲಿಕಾದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಭಾಗವತದ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಹಾಗೆ ಪ್ರತ್ಯೇಕ ಗ್ರಂಥ ರಚನೆ ಮಾಡದೇ ಇದ್ದರೂ ಕೂಡ ಭಾಗವತದ ಪದ್ಯಗಳನ್ನು ಸ್ವೀಕರಿಸಿ ಅಲ್ಲಲ್ಲಿ ವ್ಯಾಖ್ಯಾನ ಮಾಡೋದಿದೆ. ಇಲ್ಲಿ ಇದು ಒಂದು ಶ್ಲೋಕ ಅಂತಹದ್ದು. ಎಂತಹ ಶ್ಲೋಕ? ಯದಾ ನೃಸಿಂಹ ಕೃತಿರಾವಿರಾಸೀತ್ ಪದಾಹತಸ್ತಂಭವರಾಧಿ ಪೂರ್ವಂ ಅಂತನ್ನುವ ಈ ಪದ್ಯ ಏನಿದೆ, ಇದು ಭಾಗವತದ ಶ್ಲೋಕಕ್ಕೆ ವ್ಯಾಖ್ಯಾನ ಆಗಿದೆ. ಭಾಗವತದಲ್ಲಿ ಸಪ್ತಮ ಸ್ಕಂಧ ನರಸಿಂಹಾವತಾರದ ವರ್ಣನೆಯನ್ನು ಮಾಡುತ್ತಾ ಅಲ್ಲಿ ಹಿರಣ್ಯಕಶಿಪು ಖಳ್ಗ ಪಾಣಿಹಿ ಕೈಯಲ್ಲಿ ಮುಷ್ಟಿನ ಅಂತ ಹೇಳ್ತಾ ತತಾಡ ಅಂತ ಹೇಳಿದ. ಅವನು ಖಡ್ಗವನ್ನ ಹಿಡಿದುಕೊಂಡಿದ್ದಾನೆ, ಮುಷ್ಟಿ ಬಿಗಿಯನ್ನು ಮಾಡಿಕೊಂಡು ಹೊಡೆದಿದ್ದಾನೆ ಕಂಬಕ್ಕೆ. ಆವಾಗ ಕಂಬ ಒಡೆದು ನರಸಿಂಹ ಪ್ರಕಟನಾಗಿದ್ದಾನೆ. ಆ ಶ್ಲೋಕವನ್ನು ನೋಡುವಾಗ ನಮಗೇನನಿಸುತ್ತೆ? ಅವನು ಖಡ್ಗವನ್ನು ಹಿಡ್ಕೊಂಡಿದ್ದಾನೆ, ಮುಷ್ಟಿಯಿಂದ ಬಿಗಿಯಾಗಿ ಅವನು ಕಂಬಕ್ಕೆ ಹೊಡಿತಾನೆ. ಆ ಶ್ಲೋಕವನ್ನು ನೋಡುವಾಗ ನಮಗನಿಸೋದು ಹಾಗೆ, ಮುಷ್ಟಿಯಿಂದ ಜೋರಾಗಿ ಕಂಬಕ್ಕೆ ಹೊಡಿತಾನೆ. ಹೊಡೆದಾಗ ಆವಾಗ ಕಂಬ ಹೊಡಿತದೆ. ಅಲ್ಲಿದ್ದ ಪರಮಾತ್ಮ ನರಸಿಂಹನೇ ಅಲ್ಲಿ ಅವನು ಹೊಡೆದದ್ದಲ್ಲ, ನರಸಿಂಹ ಅವನು ಪ್ರಕಟನಾಗಬೇಕು ಅಂತ ಕಂಬವನ್ನು ಒಡೆದು ಹೊರಬರುತ್ತಾ ಇದ್ದಾನೆ. ವಾದಿರಾಜರು ಅಂತಾರೆ, ಹಾಗೆ ಆ ಶ್ಲೋಕಕ್ಕೆ ಅರ್ಥ ಹೇಳೋದಲ್ಲ ಅಂತ. ಮತ್ತಿನ್ನು ಹೇಗೆ ಹೇಳಬೇಕು? ಮುಷ್ಟಿನ ತತಾಡ ಅಲ್ಲ, ಮುಷ್ಟಿಯಿಂದ ಕಂಬವನ್ನು ಹೊಡೆದಿದ್ದಾನೆ ಅಂತ ಹೇಳೋದಲ್ಲ. ಮತ್ತಿನ್ನೇನು? ಮುಷ್ಟಿನ ಖಡ್ಗಂ ಪ್ರಗೃಹ್ಯ. ಮುಷ್ಟಿನ ತತಾಡ ಅಲ್ಲ, ಮುಷ್ಟಿನ ಖಡ್ಗಂ ಪ್ರಗೃಹ್ಯ. ಮುಷ್ಟಿಯಿಂದ ಖಡ್ಗವನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದಾನೆ. ಅಕಸ್ಮಾತ್ ಬಂದರೆ ಇರಲಿ ಅಂತ ಹೇಳಿ ಕೈಯಲ್ಲಿ ಖಡ್ಗವನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದಾನೆ. ಹೊಡೆದದ್ದು ಹೇಗೆ? ತತಾಡ ಅಂತ ಹೊಡೆದಿದ್ದಾನೆ. ಹೊಡೆದಿದ್ದಾನೆ ಅಂದರೆ ಹೇಗೆ ಹೊಡೆದಿದ್ದಾನೆ? ಕೈಯಲ್ಲಿ ಖಡ್ಗ ಹಿಡಿದಿದ್ದಾನಾದ್ರಿಂದ ಕೈಯಲ್ಲಿ ಹೊಡಿಲಿಕ್ಕಾಗಲ್ಲ. ಅವಾಗ ಹೇಗೆ ಹೊಡಿಬೇಕು? ಅವನು ಒದ್ದದ್ದು ಕಾಲಿನಿಂದ ಒದಿತಾನೆ. ಕಾಲಿನಿಂದ ಕಂಬವನ್ನು, ಅಂದರೆ ಅಷ್ಟು ತಾತ್ಸಾರ ಮನೋಭಾವ ಅವನಿಗಿದೆ. ಏನು ನಿನ್ನ ದೇವರು ಇದ್ರೆ ಬರಲಿ ನೋಡೋಣ ಅಂತ ಹೇಳ್ತಾ ಆ ಪ್ರಹ್ಲಾದನನ್ನು ಹಂಗಿಸ್ತಾ ಈ ಹಿರಣ್ಯಕಶಿಪು ಕಂಬವನ್ನು ಹೊಡಿತಾನೆ ಅಲ್ಲ, ಒದಿತಾನೆ. ಆ ಭಾಗವತದ ಶ್ಲೋಕವನ್ನು ನೋಡಿರುವಾಗ ನಮಗಷ್ಟು ಸ್ಪಷ್ಟ ಆಗೋದಿಲ್ಲ. ಈ ವಾದಿರಾಜರ ಈ ಪದ್ಯವನ್ನು ನೋಡಿ ಭಾಗವತವನ್ನು ನೋಡಿದರೆ ಆವಾಗ ಭಾಗವತ ಶ್ಲೋಕ ಅರ್ಥ ಆಗತ್ತೆ. ಭಾಗವತಕ್ಕೆ ವ್ಯಾಖ್ಯಾನ ಇದು. ಇಲ್ಲಿ ಹೇಳ್ತಾರೆ, ಪದಾಹತ ಸ್ತಂಭವರಾಧಿ ಪೂರ್ವಂ. ಕಾಲಿನಿಂದ ಕಂಬವನ್ನು ಒದ್ದಾಗ ಆವಾಗ ಆ ಕಂಬ ಒಡೆದು ಅಲ್ಲಿದ್ದ ನರಸಿಂಹ ಪ್ರಕಟನಾಗ್ತಾ ಇದ್ದಾನೆ. ಹಾಗಾದರೆ ಮುಷ್ಟಿನ ಅಂತನ್ನೋದು ಎಲ್ಲಿಗೆ ಅನ್ವಯ? ಮುಷ್ಟಿನ ಖಡ್ಗಂ ಪ್ರಗೃಹ್ಯ. ಮುಷ್ಟಿಯಿಂದ ಖಡ್ಗವನ್ನು ಹಿಡಿದು ತತಾಡ. ಹೇಗೆ ತತಾಡ? ಪದಾ ತತಾಡ, ಕಾಲಿನಿಂದ ಒದ್ದಿದ್ದಾನೆ. ಹಾಗೆ ಕಾಲಿನಿಂದ ಹಿರಣ್ಯಕಶಿಪು ಒದ್ದಾಗ ಆವಾಗ ಕಂಬವನ್ನು ಒಡೆದು ನರಸಿಂಹ ಪ್ರಕಟನಾಗ್ತಾ ಇದ್ದಾನೆ. ಯಾವ ಹೆಣ್ಣು ಆ ನರಸಿಂಹನಿಗೆ ತಾಯಿಯಾಗಿದ್ದಾಳೆ, ಯಾವ ಗಂಡು ಆ ನರಸಿಂಹನಿಗೆ ತಂದೆಯಾಗಿದ್ದಾನೆ ಹೇಳಿ ಅಂತಾರೆ ವಾದಿರಾಜರು. ತದಾನು ಕಾಸ್ತ್ರೀ ಸುಷುವೆ ಮುಕುಂದಂ. ಯಾವ ತಾಯಿ ಇಲ್ಲ, ಯಾವ ತಂದೆ ಇಲ್ಲ, ಅಲ್ಲಿ ನರಸಿಂಹ ಬಂದಿದ್ದಾನೋ ಇಲ್ಲ. ಆ ನರಸಿಂಹ ಬೇರೆಯಲ್ಲ, ಈ ಶ್ರೀಕೃಷ್ಣ ಬೇರೆಯಲ್ಲ. ಆ ನರಸಿಂಹ ಅವತ್ತು ಹೇಗೆ ಬಂದ, ಇವತ್ತಿಗೂ ಹಾಗೆ ಬಂದಿದ್ದಾನೆ. ಅಲ್ಲಿ ಕಂಬ ಇವತ್ತು ದೇವಕಿ, ಅಷ್ಟೇ ವ್ಯತ್ಯಾಸ ಅಂತ. ಕಂಬದಿಂದ ಹೇಗೆ ಸಹಜವಾಗಿ ಅವನು ಪ್ರಕಟನಾಗಿದ್ದಾನೋ ಇವತ್ತು ದೇವಕಿಯಿಂದ ಹಾಗೆ ಅಷ್ಟೇ ಸಹಜವಾಗಿ ಪ್ರಕಟನಾಗಿದ್ದಾನೆ. ಅವನಿಗೆ ಯಾವ ಹುಟ್ಟು ಕೂಡ ಇಲ್ಲ, ಯಾವ ತಾಯಿಯ ಗರ್ಭದಲ್ಲಿಯೂ ಕೂಡ ಅವನು ಶರೀರವನ್ನು ಪಡೆದು ಬಂದವನು ಅಲ್ಲ. ಈ ರೀತಿಯಲ್ಲಿ ಕೃಷ್ಣಾವತಾರ ಮಹಿಮೆಯನ್ನು ನಿರೂಪಣೆ ಮಾಡ್ತಾ ದುರ್ಗಾವತಾರವನ್ನು ವಾದಿರಾಜರು ಹೇಳ್ತಾ ಇದ್ದಾರೆ. ದುರ್ಗೆಯ ಅವತಾರ ಆಯಿತು. ಎಲ್ಲಿ ಆಯಿತು ದುರ್ಗೆಯ ಅವತಾರ? ನಂದಗೋಪನ ಮನೆಯಲ್ಲಿ ಯಶೋದೆಯಲ್ಲಿ ದುರ್ಗೆಯ ಅವತಾರ ಆಗಿದೆ. ಯಶೋದೆಯಲ್ಲಿ ದುರ್ಗೆ ಅವತರಿಸ್ತಾ ಇದ್ದಾಳೆ. ಅದಕ್ಕೊಂದು ಸ್ವಾರಸ್ಯವನ್ನು ಹೇಳ್ತಾ ಇದ್ದಾರೆ. ದುರ್ಗೆ ಅಂದರೆ ಯಾರು? ಲಕ್ಷ್ಮೀದೇವಿಯ ಪರಮಾತ್ಮನ ಮಡದಿಯೇ. ಅವಳದ್ದೇ 3 ರೂಪ, ಶ್ರೀ ಭೂ ದುರ್ಗಾ ಅಂತನೋ ರೂಪ. ಶ್ರೀ ರೂಪದಿಂದ ಸತ್ವ ಗುಣಕ್ಕೆ,
ಭೂರೂಪದಿಂದ ರಜೋಗುಣಕ್ಕೆ, ದುರ್ಗಾ ರೂಪದಿಂದ ತಮೋಗುಣಕ್ಕೆ ಪ್ರೇರಕಳಾಗಿ ಲಕ್ಷ್ಮೀದೇವಿ ಇದ್ದಾಳೆ. ಅಂತಹ ಲಕ್ಷ್ಮೀದೇವಿಯೇ ತಮೋಭಿಮಾನಿನಿಯಾಗಿರುವಂತಹ ದುರ್ಗಾದೇವಿ, ಅವಳು ನಂದಗೋಪನ ಮನೆಯಲ್ಲಿ ಅವಳು ಪ್ರಕಟಳಾಗ್ತಾ ಇದ್ದಾಳೆ. ಇಲ್ಲಿ ಮತ್ತೆ ಪ್ರಶ್ನೆ ನಮಗೆ, ದುರ್ಗಾದೇವಿ, ಎರಡು ಪ್ರಶ್ನೆ. ದುರ್ಗಾದೇವಿ ಬಂದದ್ದು ಯಾಕೆ? ಪರಮಾತ್ಮನ ಆದೇಶವನ್ನು ಪಾಲನೆ ಮಾಡಿದ್ಲು, ಮುಗೀತು. ಏನು? ಆ ರೋಹಿಣಿಯ ಗರ್ಭಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾಳೆ ಬಲರಾಮನನ್ನು. ಅದೇ ರೀತಿಯಲ್ಲಿ 6 ಮಕ್ಕಳು, ಹುಟ್ಟಿದ 6 ಮಕ್ಕಳನ್ನು ಆ ಶರೀರವನ್ನು ಮತ್ತೆ ಸೇರಿಸಿ, ಆ ಶರೀರದಲ್ಲಿ ಸೇರಿಸಿ ಮತ್ತೆ ಕಾಲನೇಮಿಯ ಮಕ್ಕಳಾಗಿ ಅವರಲ್ಲಿರುವಂತೆ ಮಾಡಿದ್ದಾಳೆ. ಇಂತಹ ಎಲ್ಲ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾಳೆ. ಸರಿ, ಈಗ ಇಲ್ಲಿ ದುರ್ಗಾದೇವಿ ಹುಟ್ಟೋದಕ್ಕೆ ಕಾರಣ ಏನು? ಮತ್ತು ದುರ್ಗಾ ರೂಪದವಳೇ ಯಾಕೆ ಇಲ್ಲಿ ಪ್ರಕಟಳಾದದ್ದು? ಶ್ರೀರೂಪದಿಂದ ಬರಬಹುದಾಗಿತ್ತಲ್ಲ? ಇಲ್ಲ, ಶ್ರೀರೂಪದಿಂದ ಬರ್ತಾ ಇದ್ದಾಳೆ, ಶ್ರೀಭೂ ರೂಪದಿಂದ ಬರ್ತಾ ಇದ್ದಾಳೆ. ಅಲ್ಲಿ ರುಕ್ಮಿಣಿಯಾಗಿ ಸತ್ಯಭಾಮಿಯಾಗಿ ಬರ್ತಾ ಇದ್ದಾಳೆ. ಹೀಗಾಗಿ ಇಲ್ಲಿ ದುರ್ಗಾ ರೂಪದಿಂದ ಬಂದಿದ್ದಾಳೆ. ನೋಡಿ, ಇದು ಸ್ವಾರಸ್ಯ. ಕೃಷ್ಣಾವತಾರದ ಸ್ವಾರಸ್ಯ ಏನು ಅಂತಂದರೆ, 3 ರೂಪದ ಲಕ್ಷ್ಮೀದೇವಿಯು ಕೂಡ ಪ್ರಕಟಳಾಗಿದ್ದಾಳೆ, ಬಂದಿದ್ದಾಳೆ. ಶ್ರೀ ಭೂ ದುರ್ಗಾ, ರುಕ್ಮಿಣಿ ಶ್ರೀ, ಸತ್ಯಭಾಮ ಭೂ, ಇನ್ನು ದುರ್ಗೆ ನಂದಗೋಪನ ಮನೆಯಲ್ಲಿ ಅವತರಿಸಿದ್ದಾಳೆ. ಹೀಗೆ 3 ರೂಪದಿಂದಲೂ ಕೂಡ ಕೃಷ್ಣಾವತಾರದ ಸನ್ನಿವೇಶದಲ್ಲಿ ಅವತರಿಸಿದ್ದಾಳೆ. ಅಂತಹ ದುರ್ಗಾದೇವಿ ನಂದಗೋಪನ ಮನೆಯಲ್ಲಿ ಯಾಕೆ ಅವತರಿಸಿದ್ದಾಳೆ? ಅವಳು ಹೇಗೆ ಅವತರಿಸಿದ್ದಾಳೆ? ಅವಳಿಗೆ ಕೃಷ್ಣನಂತೆ ಅವತಾರವೋ ಅಥವಾ ನಮ್ಮಂತೆ ಹುಟ್ಟೋ ಅಂತ ಇಲ್ಲಿಯೂ ಕೂಡ ಒಂದು ಜಿಜ್ಞಾಸೆ ಬರ್ತದಲ್ಲ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ವಾದಿರಾಜರು ಉತ್ತರವನ್ನು ನೀಡ್ತಾ ಇದ್ದಾರೆ. ತಥೈವ ಮಾಯಾ ಹರಿಣೋಪದಿಷ್ಟ ಬಭೂವ ನಂದಸ್ಯ ಕಲತ್ರ ರತ್ನೇ ಹರಿಸ್ತು ಇತ್ಯಾದಿ ವಿಮೋಹರಾಶೇ ಭವಿಷ್ಯತೋಸ್ಯಾಮಿವ ಮೂಲಭೂತ. ಇಷ್ಟೆಲ್ಲ ಪ್ರಶ್ನೆಗಳಿಗೂ ಕೂಡ ವಾದಿರಾಜರು ಒಂದು ಶ್ಲೋಕ ಉತ್ತರ ಆಗುತ್ತೆ. ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೂಡ ಸ್ವೀಕಾರ ಮಾಡಿ ಸಾರಭೂತವಾದಂತಹ ಮಾತನ್ನು ವಾದಿರಾಜರಂತಾರೆ, ದುರ್ಗಾದೇವಿ ಅವತರಿಸ್ತಾ ಇದ್ದಾಳೆ. ಹೇಗೆ? ತಥೈವ ಅಂತ. ತಥೈವ ಅಂತನೋ ಒಂದು ಶಬ್ದ ಎಷ್ಟು ಅರ್ಥ ಹೇಳುತ್ತೆ? ಹಾಗೇನೆ ಅಂತ. ಹಾಗೇನೆ ಅಂತಂದರೆ ಕೃಷ್ಣ ಹೇಗೆ ಅವತರಿಸಿದ್ದಾನೋ ಹಾಗೇನೇ ದುರ್ಗೆ ಅವತರಿಸ್ತಾ ಇದ್ದಾನೆ. ಕೃಷ್ಣ ಹೇಗೆ ಅವತರಿಸಿದ? ಅವನು ಹುಟ್ಟಲಿಲ್ಲ, ಅವನು ಪ್ರಕಟನಾಗಿದ್ದಾನೆ. ಅದೇ ರೀತಿಯಲ್ಲಿ ದುರ್ಗಾದೇವಿಯು ಕೂಡ ಪ್ರಕಟಳಾಗಿದ್ದಾಳೆ ಹೊರತಾಗಿ ಅವಳೇನು ಹುಟ್ಟಲಿಲ್ಲ. ಅಲ್ಲ, ಅವನು ದೇವರು, ದೇವರಿಗೆ ಹುಟ್ಟಿಲ್ಲ. ಲಕ್ಷ್ಮೀದೇವಿ ಅವಳೇನು ದೇವರಲ್ಲಲ್ಲ ಅಂತಂದರೆ ಅವಳು ಪ್ರಕೃತಿ ಅಭಿಮಾನಿನಿ, ಪ್ರಕೃತಿಗೆ ಒಡತಿ. ಅವಳು ಪ್ರಕೃತಿ ಬದ್ಧಳಲ್ಲ, ಅವಳೇ ಪ್ರಕೃತಿಯನ್ನು ನೇಮಿಸುವಂಥವಳು. ಅವಳು ಪ್ರಕೃತಿ ಬದ್ಧಳಾಗ್ತಾಳ? ಹೀಗಾಗಿ ಅವಳ ಅಧೀನವಾಗಿದೆ ಪ್ರಕೃತಿ. ಅದರಿಂದಾಗಿ ಎಲ್ಲ ಗುಣಗಳು ಸತ್ವ ರಜಸ್ಸು ತಮಸ್ಸು ಅವಳ ಅಧೀನ. ಆ ಪ್ರಕೃತಿಯಿಂದ ಹುಟ್ಟೋದು ಮಹತ್ತತ್ವ, ನಂತರದಲ್ಲಿ ಅಹಂಕಾರ ತತ್ವ, ನಂತರದಲ್ಲಿ ಪಂಚಭೂತಗಳು. ಇದೆಲ್ಲದರ ಸೃಷ್ಟಿಯಾಗೋದೇ ಪ್ರಕೃತಿಯಿಂದ. ಅಂತಹ ಪ್ರಕೃತಿ ಇವಳಿಗೆ ವಶವಾಗಿದೆ. ಹೀಗಿರುವಾಗ ಅಂತಹ ಭೂತಗಳಿಂದ ನಿರ್ಮಿತವಾದ ಶರೀರವನ್ನು ಹೊಂದುವ ಒಂದು ಕರ್ಮ ಅವಳಿಗಿದೆಯಾ? ಇಲ್ಲ. ಹೀಗಾಗಿ ಪರಮಾತ್ಮ ಹೇಗೆ ಅವನು ಜ್ಞಾನಾನಂದಾತ್ಮಕನಾಗಿ ಪ್ರಕಟನಾಗಿದ್ದಾನೆ, ಹಾಗೆ ಜ್ಞಾನಾನಂದಾತ್ಮಕಳಾಗಿಯೇ ದುರ್ಗಾದೇವಿ ಪ್ರಕಟಳಾಗ್ತಾ ಇದ್ದಾಳೆ. ನೋಡೋದಕ್ಕೆ ಶಿಶುರೂಪ ಅಷ್ಟೇ, ಆದರೆ ಜ್ಞಾನಾನಂದಾತ್ಮಕವಾದಂತಹ ಶರೀರವನ್ನೇ ಹೊಂದಿದಂಥವಳು ಸ್ವರೂಪ ದೇಹ. ಅಂತಹ ದುರ್ಗಾದೇವಿ ಅಲ್ಲಿ ಪ್ರಕಟಳಾಗಿದ್ದಾಳೆ. ದುರ್ಗಾದೇವಿ ನಂದಗೋಪನ ಮನೆಯಲ್ಲಿ ಯಾಕೆ ಪ್ರಕಟಳಾಗಿದ್ದಾಳೆ?